ರಾತ್ರಿ ಉಳ್ದಿರೋ ಅನ್ನ ಏನು ಮಾಡೋದಂತ ಯೋಚನೆ ಮಾಡತ್ತೀರೇನು? ಏನಿಲ್ಲ, ಇದಕ್ಕೆ ಒಂದು ಬೆಳ್ಳುಳ್ಳಿ ತೊಗೊಂಡು ಅದನ್ನು ನೀಟಾಗಿ ಎಲ್ಲನೂ ಸುಲ್ಕೋರಿ. ಯಾಕಂದ್ರೆ ಇವೆಲ್ಲ ಹೈಬ್ರಿಡ್ ಬೆಳ್ಳುಳ್ಳಿ ಅದಾವ, ಅದಕ್ಕೆ ಮ್ಯಾಲೆ ಸಿಪ್ಪಿ ಭಾಳ ದಪ್ಪ ಇರ್ತೈತಿ. ತಿನ್ನೊಳಗೆ ಒಂಥರ ಬಾಯೊಳಗೆ ಬಂತು ಇಲ್ಲ ಅಂತಂದ್ರೆ ಜಗಿ ಒಳಗೆ ಹಲ್ಲೊಳಗೆ ಕಚ್ ಅಂತ ಇರಿಟೇಟ್ ಆದಂಗೆ ಆಗುತ್ತೆ. ಜವಾರಿ ಇತ್ತಂದ್ರೆ ನೀವು ಸಿಪ್ಪೆ ಸಮೇತನ ಕುಟ್ಟಿ ಅದನ್ನ ಸಣ್ಣ ಮಾಡ್ಕೊಂಡು ಡೈರೆಕ್ಟಾಗಿ ಒಗ್ಗರಣೆ ಕೊಡ್ಬೋದು. ಇವ ಹೈಬ್ರಿಡ್ ಇರೋದಕ್ಕೆ ನಾನು ಏನು ಮಾಡ್ಕೊಳತ್ತೀನಿ, ಫುಲ್ ಎಲ್ಲ ಮೇಲಿನ ಸಿಪ್ಪಿ ಇತ್ತಲ್ಲ ಅದನ್ನೆಲ್ಲನೂ ತೆಗೆದು ಆಮೇಲೆ ಅದನ್ನು ಏನು ಮಾಡ್ಬೇಕು, ನೀವೇ ಸಣ್ಣಂಗೆ ಜಜ್ಕೋಬೇಕು. ಈಗ ನನ್ನ ಜಜ್ಜಾಕಂತಿ ಇಲ್ಲಿ ಏನೂ ಇಲ್ಲ, ಅದಕ್ಕೆ ನಾನು ಏನು ಮಾಡತ್ತೀನಿ ಅಂದ್ರೆ ಈ ವಾಟ್ಕ ತೊಗೊಂಡು ಕುಟ್ಟಾತೀನಿ. ಸೊ ಹಿಂಗೆ ಒಂದಾದ್ಮೇಲೆ ಒಂದು ಅದನ್ನು ಏನಂದರೆ ಯಾರ ಮೇಲಿನ ಸಿಟ್ಟು ತೊಗೊಂಡು ಕುಟ್ಟಿ ಪೂರ ಸಣ್ಣ ಮಾಡ್ಕೋಬೇಕು. ಎಲ್ಲನೂ ಸಣ್ಣ ಆಗುತ್ತಾನು ಕುಟ್ಕೊತ ಇರ್ಬೇಕು. ಹಂಗೆ ಒಬ್ಬರ ಮೇಲಿನ ಸಿಟ್ಟು ಮುಗೀತಾ ಮತ್ತು ಇನ್ನೊಬ್ಬರ ಮೇಲಿನ ಸಿಟ್ಟು ತೊಗೊಂಡು ಹಾಕ್ಬೇಕು. ಹಿಂಗೆ ಸಣ್ಣ ಮಾಡ್ಕೋಬೇಕು. ಆಮೇಲೆ ಒಂದು ಕಡಾಗಿನೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶೇಂಗಾ ಹಾಕ್ಕೋಬೇಕು. ಶೇಂಗಾನ ಏನು ಮಾಡ್ಕೋತೀನಿ, ಹುರ್ಕೊಂಡು ಅದನ್ನ ಒಂದು ರೋಗ ತೆಗೆದಿಟ್ಕೊಂಡು ಆಮೇಲೆ ಸ್ವಲ್ಪ ಕಡ್ಲಿಬ್ಯಾಳಿ, ಉದ್ದಿನಬ್ಯಾಳಿ, ಆಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು ಇವೆಲ್ಲನೂ ಹಾಕಿ ಸ್ವಲ್ಪ ಏನಂತಂದ್ರೆ ಫ್ರೈ ಆದಮೇಲೆ ಅವಕ್ಕೇನು ಮಾಡ್ಕೊತೇನೆ, ನಾನೀಗ ಕುಟ್ಟಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಈ ಬೆಳ್ಳುಳ್ಳಿ ಹಾಕಿದ ಮೇಲೆ ಉಪ್ಪು, ಖಾರ, ಸ್ವಲ್ಪ ಏನಂದ್ರೆ ಸಕ್ಕರೆ. ಈ ಬೆಳ್ಳುಳ್ಳಿ ರೈಸ್ ಮಾಡುವಾಗ ಸ್ವಲ್ಪ ಅದಕ್ಕೆ ಏನಂದ್ರೆ ಸಕ್ಕರೆ ಅಂದರೆ ಸ್ವೀಟ್ನೆಸ್ ಇತ್ತು ಅಂದರೆ ಇನ್ನೂ ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ. ಆಮೇಲೆ ಮನೆಯೊಳಗಿನ ಮಸಾಲೆ ಖಾರ ಹಾಕ್ಕೊಂಡು ಹೀಗೆಲ್ಲ ಎಣ್ಣೆ ಖಾರ ಮಿಕ್ಸ್ ಆಗುತ್ತಾ ನಾನು ಫುಲ್ ಏನು ಮಾಡ್ಕೋಬೇಕು, ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅನ್ನ ಹಾಕಿ ಆಮೇಲೆ ಮಸ್ತ್ ಅನ್ನನೂ ಎಲ್ಲನೂ ಅದ್ರೊಳಗೆ ಮಿಕ್ಸ್ ಆಗೋ ಥರ ಏನು ಮಾಡ್ಬೇಕು, ಕಲಿಸ್ಬೇಕು. ಆಮೇಲೆ ಶೇಂಗಾ ಏನು ನೀವು ಹುರಿದಿಟ್ಕೊಂಡಿರಲ್ಲ ಅದನ್ನು ಕೂಡಿಸ್ಲಿಕ್ಕೆ ಮರಿಬೇಡ್ರಿ, ಯಾಕಂದ್ರೆ ಅವು ಹಂಗೆ ಉಳಿದು ಬಿಡ್ತಾವೆ. ಸೊ ಬೆಳ್ಳುಳ್ಳಿ ರೈಸ್ ರೆಡಿ ಆಯಿತು.